ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಜಯದೇವ್ ಇದ್ದ ಆಸ್ತಿಯನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾನೆ. ಸದ್ಯ ಪಾರು ಧಾರಾವಾಹಿಯ ಅಖಿಲಾಂಡೇಶ್ವರಿ ಪಾತ್ರವನ್ನ ಅಮೃತಧಾರೆ ಜೊತೆಗೆ ಸಮೀಕರಿಸಲಾಗಿದೆ. ಗೌತಮ್ ದಿವಾನ್ ಪಾಲಿಗೆ ದೇವರಂತೆ ಬಂದಿದ್ದಾರೆ ಅಖಿಲಾಂಡೇಶ್ವರಿ. ಅತ್ತ ಜಯದೇವ್ ಕಳೆದುಕೊಂಡ ಆಸ್ತಿಗಳನ್ನ ಮರಳಿ ಪಡೆಯಲು ರಾಜನಂತೆ ಎಂಟ್ರಿ ಕೊಟ್ಟಿದ್ದಾನೆ ಗೌತಮ್. ಹೊಸ ಪ್ರೋಮೋ ಔಟ್ ಆಗಿದೆ. ಮೊದಲಿಗೆ ಗೌತಮ್ ಶಕುಂತಲಾ ಅವರನ್ನ ಹುಡುಕಲು ಹೊರಡುತ್ತಾನೆ. ಅದೇ ಸಮಯಕ್ಕೆ ಭೂಮಿಕಾ ಬಂದು ತಡೆದು ಮೊದಲು ಕೆಲಸದ ಕಡೆ ಗಮನ ಕೊಡಿ, ತಾಯಿಯೂ ಮುಖ್ಯ ಅಷ್ಟೇ ಮಾಡುವ ಕೆಲಸವೂ ಮುಖ್ಯ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾಳೆ. ನಿಮ್ಮನ್ನ ನಂಬಿಕೊಂಡು ಅನೇಕ ಕೆಲಸಗಾರರು ಇದ್ದಾರೆ ಎಂದು ಬುದ್ಧಿ ಮಾತು ಹೇಳಿದ್ದಾಳೆ. ಹೀಗಾಗಿ ಗೌತಮ್ ಆನಂದ್ಗೆ ಕರೆ ಮಾಡಿ ಮೀಟಿಂಗ್ ಅರೇಂಜ್ ಮಾಡಲು ಹೇಳಿದ್ದಾನೆ. ಹಿರಿಯರು ಬಾಳಿ ಬದುಕಿದ ಮನೆ ಉಳಿಸಿಕೊಳ್ಳಲು ಗೌತಮ್ ದಿವಾನ್ ಅಖಿಲಾಂಡೇಶ್ವರಿ ಮನೆಗೆ ಬಂದಿದ್ದಾರೆ. ಅಲ್ಲೊಂದು ಮೀಟಿಂಗ್ ನಡೆಯುತ್ತೆ. ನಂತರ ಗೌತಮ್ ಕೈಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟು ಬಿಡ್ತಾರೆ ಅಖಿಲಮ್ಮ. ಚೆಕ್ ನೋಡಿದ ಗೌತಮ್ಗೆ ಶಾಕ್ ಜೊತೆಗೆ ಖುಷಿನೂ ಆಗುತ್ತೆ. ಆದರೂ ಏನಿದು ಮೇಡಮ್ ಅಂತ ಕೇಳ್ತಾರೆ. ಅದಕ್ಕೆ ಅಖಿಲಾಂಡೇಶ್ವರಿ, ಇದು ನಾನು ದಿವಾನ್ ಕುಟುಂಬ ಉಳಿಸಿಕೊಳ್ಳುವುದಕ್ಕೆ ಗೌತಮ್ ದಿವಾನ್ಗೆ ಕೊಡ್ತಿರೋದು, ನಿಮಗೆ ಗೆಲುವು ಸಿಗಲಿ ಎನ್ನುತ್ತಾರೆ. ಇತ್ತ ಜಯದೇವ್ ಆಸ್ತಿಯೆಲ್ಲ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾನೆ. ಒಂದು ಮಗು ಬಳಿ ಚೆಕ್ ಕೊಟ್ಟು ಜಯದೇವ್ ಕೊಡಲು ಗೌತಮ್ ಹೇಳುತ್ತಾನೆ. ಇನ್ನೇನು ಜಯದೇವ್ ಆಸ್ತಿ ಕಳೆದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಗೌತಮ್ ಎಂಟ್ರಿ ಆಗಿದೆ. ತನ್ನ ಸಾಮ್ರಾಜ್ಯವನ್ನ ಮರಳಿ ಪಡೆಯಲು ಬಂದಿದ್ದಾನೆ ಗೌತಮ್. ಇದಕ್ಕೂ ಮುಂಚೆ ಜಯದೇವ್ ತನ್ನ ಪತ್ನಿ ಬಳಿ ವಿದೇಶಕ್ಕೆ ಹೋದರೂ ಇಲ್ಲಿ ಇರೋರಿಗೆ ನೆಮ್ಮದಿ ಸಿಗಬಾರದು, ಏನಾದರೂ ಒಂದು ಪ್ಲಾನ್ ಮಾಡಬೇಕು ಅಂತ ಮತ್ತದೇ ಕೆಟ್ಟ ಯೋಚನೆ ಮಾಡಿದ್ದಾನೆ. ಇಷ್ಟಾದರೂ ಜಯದೇವ್ ಮಾತ್ರ ಬದಲಾದಂತಿಲ್ಲ. ಮುಂದೆ ಗೌತಮ್ ಅಷ್ಟು ಆಸ್ತಿಗಳನ್ನ ತನ್ನ ವಶಕ್ಕೆ ಪಡೆದುಕೊಳ್ತಾನ. ಜಯದೇವ್ ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ತಾನ. ಜಯದೇವ್ ಪತ್ನಿಯ ಮೋಸವೂ ಕೂಡ ಬಯಲಾಗುತ್ತಾ. ಶಕುಂತಲಾ ಕತೆ ಏನು, ಗೌತಮ್ ಮುಂದಿನ ನಡೆ ಏನು ಅನ್ನೋದು ವೀಕ್ಷಕರಲ್ಲಿ ಇರೋ ಕುತೂಹಲ. ಅಮೃತಧಾರೆ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.